ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಅಗ್ರ ರಾಷ್ಟ್ರೀಯ ವಾರ್ತೆಯ ಟಾಪ್ ಸ್ಟೋರೀಸ್. ದೇಶದ ಭವಿಷ್ಯ ನಿರ್ಧರಿಸುವ ಲೋಕಸಭೆ ಸಮರದ ಚುನಾವಣಾ ಪೂರ್ವ ಸಮೀಕ್ಷೆ ಹೊರಬಿದ್ದಿದ್ದು ಕರ್ನಾಟಕದಲ್ಲಿ ಬಿಜೆಪಿಗೆ ಭಾರೀ ಹಿನ್ನಡೆಯಾಗಲಿದೆ ಅಂತ ಸಮೀಕ್ಷೆ ಹೇಳಿದೆ. ಟಾರ್ಗೆಟ್ 22 ಹಿಡಿದು ಲೋಕಸಭೆಗೆ ಹೋಗಲು ಸಜ್ಜಾಗಿರುವ ಬಿಜೆಪಿ ಕಳೆದ ಬಾರಿಗಿಂತ 3 ಸ್ಥಾನಗಳು ಕಡಿಮೆಯಾಗಲಿದ್ದು ಕೇವಲ 14 ಸ್ಥಾನಕ್ಕೆ ತೃಪ್ತಿ ಪಡಬೇಕಾದ ಅನಿವಾರ್ಯತೆ ಬರಲಿದೆ. ಇನ್ನು ಜೆಡಿಎಸ್ ಜೊತೆ ಸೇರ್ಕೊಂಡು 20 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ನಿರೀಕ್ಷೆಯಲ್ಲಿರುವ ಕಾಂಗ್ರೆಸ್ ಕೇವಲ 11 ಸ್ಥಾನಗಳು ಹಾಗೂ ಜೆಡಿಎಸ್ 3 ಸ್ಥಾನಗಳಲ್ಲಿ ಗೆಲುವು ಪಡೆಯುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ಹೇಳಿದೆ. ಆದರೆ ಒಂದೇ ಒಂದು ಸಮಾಧಾನ ಅಂದ್ರೆ ಬಿಜೆಪಿಯಿಂದ 3 ಸ್ಥಾನಗಳನ್ನ ಕಸಿದುಕೊಳ್ತಿದೆ ಅನ್ನೋದಷ್ಟೇ ಮೈತ್ರಿ ಸರ್ಕಾರಕ್ಕೆ ಸಮಾಧಾನ. ಜೆಡಿಎಸ್ 1 ಸ್ಥಾನ ಹೆಚ್ಚುವರಿ ಗೆಲುವು ಸಾಧಿಸಿದರೆ ಕಾಂಗ್ರೆಸ್ 2 ಹೆಚ್ಚುವರಿ ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಲಿದೆ. ಈಗಾಗಲೇ ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಇದು ದೇಶದ ಭವಿಷ್ಯವನ್ನ ನಿರ್ಧರಿಸುವಂತಹ ಲೋಕಸಭಾ ಸಮರದ ಚುನಾವಣಾ ಪೂರ್ವ ಸಮೀಕ್ಷೆ. ಕರ್ನಾಟಕದಲ್ಲಿ ಬಿಜೆಪಿಗೆ ಭಾರೀ ಹಿನ್ನಡೆಯಾಗಲಿದೆ ಅನ್ನುವಂತಹ ಸಮೀಕ್ಷೆಯನ್ನ ಕೂಡ ಹೇಳಿದೆ. ಟಾರ್ಗೆಟ್ 22 ಹಿಡಿದು ಲೋಕಸಭೆಗೆ ಹೋಗಲು ಸಜ್ಜಾಗಿರುವಂತಹ ಬಿಜೆಪಿ ಕೇವಲ 14 ಸ್ಥಾನಗಳನ್ನು ಪಡ್ಕೊಳ್ಳೋದಕ್ಕಷ್ಟೇ ಸಾಧ್ಯ ಆಗುತ್ತೆ. ಯುಪಿಎ ಅದರಲ್ಲಿ ಕೂಡ 11 ಸ್ಥಾನಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಈಗಾಗಲೇ ಮೈತ್ರಿ ಹೊಂದಿರುವಂತಹ ಜೆಡಿಎಸ್ ಪಕ್ಷ 3 ಸ್ಥಾನಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಜೆಡಿಎಸ್ ಜೊತೆ ಸೇರ್ಕೊಂಡು 20 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ನಿರೀಕ್ಷೆಯಲ್ಲಿರುವ ಕಾಂಗ್ರೆಸ್ ಕೇವಲ 11 ಸ್ಥಾನಗಳು ಹಾಗೂ ಜೆಡಿಎಸ್ 3 ಸ್ಥಾನಗಳಲ್ಲಿ ಗೆಲುವು ಪಡೆಯುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ಹೇಳಿದೆ. ಆದರೆ ಬಿಜೆಪಿಯಿಂದ 3 ಸ್ಥಾನಗಳನ್ನು ಕಸಿದುಕೊಳ್ತಾ ಇದೆ ಅನ್ನೋದು ಮೈತ್ರಿ ಸರ್ಕಾರಕ್ಕೆ ಇರುವಂತಹ ಒಂದು ಸಮಾಧಾನ. ಜೆಡಿಎಸ್ 1 ಸ್ಥಾನ ಹೆಚ್ಚುವರಿ ಗೆಲುವು ಸಾಧಿಸಿದರೆ ಕಾಂಗ್ರೆಸ್ 2 ಹೆಚ್ಚುವರಿ ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಅನ್ನುವಂತಹ ಸಮೀಕ್ಷೆ ಹೇಳಿದೆ. ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿ ಹೀಗಿದ್ರೆ ದೇಶದಲ್ಲಿ ಕೂಡ ಯಾವ ಪಕ್ಷಕ್ಕೂ ಐತಿಹಾಸಿಕ ಫಲಿತಾಂಶ ಬರೋದಿಲ್ಲ ಅಂತ ಹೇಳ್ತಾ ಇವೆ ಸಮೀಕ್ಷೆಗಳು. ಕಳೆದ ಬಾರಿ ಭಾರೀ ಬಹುಮತವನ್ನ ಪಡೆದು ಅಧಿಕಾರವನ್ನ ಹಿಡಿದಿದ್ದ ನರೇಂದ್ರ ಮೋದಿ ಅವರಿಗೂ ಈ ಸಲ ಸಂಪೂರ್ಣ ಬಹುಮತ ಸಿಗೋದಿಲ್ಲ. ಆದ್ರೆ ಮಹಾಗಠಬಂಧನ ಅಂದುಕೊಂಡು ಪ್ರಧಾನಿ ಮೋದಿಯನ್ನು ಎದುರಿಸಲು ಸಜ್ಜಾಗಿರುವ ಕಾಂಗ್ರೆಸ್ ಕೂಡ ಯಶಸ್ಸು ಕಾಣೋದಿಲ್ಲ ಅನ್ನೋದು ಸಿ ವೋಟರ್ ಮತ್ತು ಎಬಿಪಿ ನ್ಯೂಸ್ ಸಮೀಕ್ಷೆಯ ಸಾರಾಂಶ. ಬಿಜೆಪಿ ನೇತೃತ್ವದ ಎನ್ಡಿಎ 233 ಸ್ಥಾನವನ್ನ ಪಡೆಯುವ ಸಾಧ್ಯತೆ ಇದ್ದು ಕಾಂಗ್ರೆಸ್ ನೇತೃತ್ವದ ಯುಪಿಎ 167 ಸ್ಥಾನ ಪಡೆಯುವ ಸಾಧ್ಯತೆ ಇದ್ದು ಪ್ರಾದೇಶಿಕ ಪಕ್ಷಗಳು 143 ಸ್ಥಾನ ಪಡೆಯುವ ಮೂಲಕ ಕಿಂಗ್ ಮೇಕರ್ ಆಗಲಿವೆ ಅಂತ ಈ ಸಮೀಕ್ಷೆಗಳು ಹೇಳಿವೆ. ಈಗಾಗಲೇ ಸಾಕಷ್ಟು ಬಹುಮತವನ್ನ ಪಡೆದು ಆಡಳಿತವನ್ನು ನಡೆಸ್ತಾ ಇರುವಂತಹ ಎನ್ಡಿಎ ಕೂಡ 2019ರ ಚುನಾವಣೆಯಲ್ಲಿ ಬಹುಮತವನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಈ ಸಮೀಕ್ಷೆಗಳು ಹೇಳ್ತಾ ಇರುವಂತಹ ಒಂದು ಸಾರಾಂಶ. 233 ಕ್ಷೇತ್ರಗಳನ್ನು ಪಡ್ಕೊಳ್ಳೋದಕ್ಕೆ ಅಷ್ಟೇ ಸಾಧ್ಯ ಆಗುತ್ತೆ ಎನ್ಡಿಎಗೆ. ಯುಪಿಎ 167 ಕ್ಷೇತ್ರಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ ಮಹಾಗಠಬಂಧನ್ನ ಲೆಕ್ಕಾಚಾರದಲ್ಲಿರುವಂತಹ ಇತರೆ ಪ್ರಾದೇಶಿಕ ಪಕ್ಷಗಳು 143 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ನೇತೃತ್ವದ ಯುಪಿಎ 167 ಸ್ಥಾನ ಪಡೆಯುವ ಸಾಧ್ಯತೆ ಇದ್ರೆ ಪ್ರಾದೇಶಿಕ ಪಕ್ಷಗಳು 143 ಸ್ಥಾನ ಪಡೆಯುವ ಮೂಲಕ ಕಿಂಗ್ ಮೇಕರ್ ಆಗಲಿವೆ ಅಂತ ಹೇಳಿ ಈಗಾಗಲೇ ಸಮೀಕ್ಷೆಗಳು ಹೇಳಿವೆ. ಇವತ್ತು ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆ ಹೊರಬೀಳುವ ಮೊದಲೇ ಆಂಧ್ರಪ್ರದೇಶದಲ್ಲಿ ಕಾಂಗ್ರೆಸ್ ಟಿಡಿಪಿ ಮೈತ್ರಿ ಮುರಿದು ಬಿದ್ದಿದೆ. ದೆಹಲಿಯಲ್ಲಿ ಸಭೆ ನಡೆಸಿ ನಾವು ಒಟ್ಟಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದ 2 ಪಕ್ಷಗಳು ಈಗ ದೂರವಾಗಿವೆ. ಇದಕ್ಕೆ ಕಾರಣ ತೆಲಂಗಾಣ ವಿಧಾನಸಭಾ ಫಲಿತಾಂಶ. ಕಳೆದ ವರ್ಷ ನಡೆದ ಪಂಚರಾಜ್ಯ ಚುನಾವಣೆಗೂ ಮುನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹೊಂದಾಣಿಕೆ ರಾಜಕೀಯದ ಬಗ್ಗೆ ಮಾತನಾಡಿದ್ರು. ಅದೇ ರೀತಿ ತೆಲಂಗಾಣ ವಿಧಾನಸಭೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸಿದ್ರು. ಆದರೆ ಟಿಆರ್ಎಸ್ 88 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ಅಧಿಕಾರ ಹಿಡಿದ್ರೆ ಕಾಂಗ್ರೆಸ್ ಮೈತ್ರಿಕೂಟ ಕೇವಲ 21 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು. ಯಾವಾಗ ತೆಲಂಗಾಣ ಚುನಾವಣೆಯಲ್ಲಿ ಚಂದ್ರಶೇಖರ್ ರಾವ್ ಕೈ ಮೇಲಾಯ್ತೋ ಎಚ್ಚೆತ್ತ ಕಾಂಗ್ರೆಸ್ ಪ್ರತ್ಯೇಕವಾಗಿ ಲೋಕಸಭಾ ಚುನಾವಣೆ ಎದುರಿಸಲು ನಿರ್ಧರಿಸಿದೆ. ಲೋಕಸಭೆಯಲ್ಲಿ ನಾವು ಸ್ವತಂತ್ರವಾಗಿ ಆಂಧ್ರಪ್ರದೇಶದಲ್ಲಿ ಸ್ಪರ್ಧೆ ಮಾಡ್ತೇವೆ ಎಂದಿದೆ. ಕಾಂಗ್ರೆಸ್ ನಿರ್ಧಾರವನ್ನ ತೆಲುಗು ದೇಶಂ ಪಾರ್ಟಿ ಕೂಡ ಸ್ವಾಗತಿಸಿದೆ. ಬಿಜೆಪಿಗೆ ಟಾಂಗ್ ಕೊಟ್ಟು ಮಹಾಗಠಬಂಧನ್ ಜೊತೆಗೆ ಬಂದಿದ್ದ ನಾಯ್ಡುಗಾರು ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಜೊತೆ ಕೈಜೋಡಿಸುವ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೊರಬಿದ್ದಿದ್ದು ವೈಎಸ್ಆರ್ ಕಾಂಗ್ರೆಸ್ 19 ಹಾಗೂ ಅಧಿಕಾರದಲ್ಲಿರುವ ಟಿಡಿಪಿ 6 ಸ್ಥಾನ ಗಳಿಸಲಿದೆ ಎನ್ನಲಾಗಿದೆ. ಕಾಂಗ್ರೆಸ್ ಪಕ್ಷ ಟಿಡಿಪಿ ಬಿಟ್ಟು ಸ್ಪರ್ಧೆ ಮಾಡಿ ಆಂಧ್ರದಲ್ಲಿ ಗೆಲ್ತೀವಿ ಅನ್ನೋ ನಂಬಿಕೆಯಲ್ಲಿದೆ. ಆದರೆ ಸಮೀಕ್ಷೆಗಳು ಮಾತ್ರ ವೈಎಸ್ಆರ್ ಕಾಂಗ್ರೆಸ್ ಅಬ್ಬರದಲ್ಲಿ ಧೂಳಿಪಟ ಆಗಲಿದೆ ಎನ್ನುತ್ತಿವೆ. ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.